ಛೀ, ಅಕ್ಕ ತಮ್ಮಂಗೆ ತಂದಿಟ್ಟು ಮಜಾ ತಗೊಳ್ತೀರಲ್ಲ, ಮನುಷ್ಯರ ನೀವು? ನನಗೆ ಗೊತ್ತಾಯ್ತು ಅವ್ರು ಬಾಳೆಹಣ್ಣು ಸಿಪ್ಪೆ ಹಾಕಿಲ್ಲ ಅಂತ. ಯಾಕಮ್ಮ ಹೀಗೆ ಮಾಡಿದೆ? ನಿನ್ನ ಜೀವ ಉಳ್ಸಕ್ಕೆ. ಅಯ್ಯ ದಡ್ಡಿ, ಆ ಸೊಕ್ಕಪ್ಪ ತಂದಿದ್ದು ಹಾಲಲ್ಲ, ವಿಷ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಈಗಲೇ ಇಂಥದಕ್ಕೆಲ್ಲ ಕೈ ಹಾಕ್ಬೇಡ ಅಮ್ಮ ಅಂತ. ಈಗ ನೋಡು, ಒಂದೇ ಒಂದು ಕ್ಷಣ ಯಾಮಾರಿದ್ರು ನನ್ನ ಪ್ರಾಣನೇ ಹೋಗ್ಬಿಡ್ತಿತ್ತು. ಅನ್ಯಾಯವಾಗಿ ನನಗೆ ಕೊಂದ್ಬಿಡ್ತಾ ಇದ್ದಲ್ಲಮ್ಮ. ಅಯ್ಯೋ ನನ್ನ ಮಾರಮ್ಮ, ಹಂಗೆಲ್ಲ ಮಾತಾಡ್ಬೇಡ ಕಣವ. ಈಟೊಂದು ಡ್ರಾಮಾ ಆಯ್ತದೆ ಅಂತ ನನಗೂ ಗೊತ್ತಿರಲಿಲ್ಲ. ಏಟ್ ಸಂದಾಗಿ ಪ್ಲಾನ್ ಮಾಡಿದ್ದೆ ಆ ಆರ್ತಿನ ಸಾಯಿಸ್ಬಿಡವ ಅಂತ. ದತ್ತುರಿ ಬೀಜದ ಪುಡಿನ ಹಾಲ್ನಾಗೆ ಬೆರೆಸಿಟ್ಬಿಟ್ಟಿದ್ದೆ. ಮಾತಂಗಿ ತೊಗೊಂಡೋಗಂಗೂ ಮಾಡಿಬಿಟ್ಟಿದ್ದೆ. ಆ ಮಾತಂಗಿ ಕೈಯಿಂದ ಆಸೋಕಪ್ಪನ ಕೈಗೆ ಸಿಪ್ಟಾಗಿ ನಿಂತಾವು ಬಂದು ಸೇರ್ಕತ್ತು. ಆದರೂ ಆ ಆರ್ತಿ ಜೀವ ಏಟು ಗಟ್ಟಿ ಆಯ್ತು ನೋಡು. ಆ ಥರ ನಿನಗೆ ಅಂದ್ಕೊಂಡಿದ್ದೆಲ್ಲ ಆಗ್ಬಿಡ್ಬೇಕು ಅಂತ, ಅದಕ್ಕೆ ಅಂತ ಒಂದು ಸಮಯ ಸಂದರ್ಭ ಇರುತ್ತೆ. ಅಲ್ಲಿವರೆಗೂ ಕಾಯೋದೇ ಇಲ್ಲ ಅಂತೀಯಲ್ಲ. ಏನೋ ಒಳ್ಳೇದು ಮಾಡವ ಅಂತ ಹೋದ್ರೆ ರಾಂಗ್ ರೂಟ್ ತಗೊಂಡ್ಬಿಡ್ತು. ನಾನು ಮದುವೆ ಮಾಡಿಸಿದ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಏನೇನೋ ಪ್ಲ್ಯಾನ್ ಮಾಡಿ ಎಡ್ವರ್ಟ್ ಮಾಡ್ತಾನೆ ಇದೆಯಾ. ಆಯ್ತಾಯ್ತು, ಕೂಲ್ ಕೂಲ್. ಈಗೇನು ನೀನನ್ನು ಮದುವೆ ಮಾಡ್ಕೊಂಡು ಬಂದಿದ್ದು ಉದ್ದೇಶ ತಿಳ್ಕೊಳ್ಳೋಗಂಟ ನಾನು ಯಾವ ಕ್ರಿಮಿನಲ್ ಪಿಲಾನು ಮಾಡಬಾರ್ದು ಅಷ್ಟೇ ತಾನೇ? ಆಯ್ತು ಕಮ್ಮಿ, ಮಾಡೋಕ್ಕಿಲ್ಲ. ಮೊದಲು ಅದನ್ನು ತಿಳ್ಕೊಳಮ್ಮ. ಆದರೆ ಆರ್ತಿ ಯಾವ ವಿಷಯನೂ ಬಾಯೇ ಬಿಡ್ತಿಲ್ವಲ್ಲ, ಏನು ಮಾಡೋದಮ್ಮಿ? ಅವರು ಅಷ್ಟು ಸುಲಭವಾಗಿ ಬಾಯಿ ಬಿಡೋರಲ್ಲ, ನಾವು ಬಿಡಿಸ್ಬೇಕು. ಅಮ್ಮ, ನನಗೆ ಆ ಡೈರಿಲೇ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಅನಿಸ್ತಾಯ್ತಾ? ಹಂಗಿದ್ರೆ ಕಾಯ್ಬೇಡ ಕಣಮ್ಮಿ, ಅದ್ರನ್ನ ಎಗರ್ಸಕ್ಕೆ ಈಗಲೇ ಮುಹೂರ್ತ ಮಡಗ್ಬಿಡು. ಯಾರೋ ಬಂದ್ರಲ್ಲ. ಪುಸ್ತಕ ಸಿಕ್ತಾ? ತಂದೆ, ನೀವು ಫಸ್ಟ್ ಒಳಗೆ ಬಾ. ಹ್ಞೂ ಅದ್ರಾಗ ಏನೇನು ಬರ್ದವಳೆ? ಇನ್ನೂ ಓದಿಲ್ಲ ಕಣಮ್ಮ, ಈಗ ಓದಬೇಕು. ಇಲ್ಲಿ ಓ ಅಲ್ಲ ಕಣಮ್ಮಿ, ಇದ್ರಾಗೆಲ್ಲ ಸತ್ಯನೇ ಬರ್ದಿರ್ತಾಳ? ಹೌದಮ್ಮ, ಇದನ್ನ ಆಟೋಬಯೋಗ್ರಫಿ ಅಂತಾರೆ. ಡೈರಿಗಳು ಮನುಷ್ಯನ ಅಂತರಾತ್ಮದ ರೂಪ. ತನ್ನ ಜೀವನದಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನೂ ಬರೆದಿಡೋದಕ್ಕೆ ಆತ್ಮಕಥೆ ಅಂತಾರೆ. ಜೀವನದಲ್ಲಿ ವ್ಯಕ್ತಿಗಳಿಗೆ ಮೋಸ ಮಾಡ್ಬೋದು, ಸುಮಾರು ವಿಷಯನ ವ್ಯಕ್ತಿಗಳಿಂದ ನಾವು ಮುಚ್ಚಿಡ್ಬೋದು. ಆದರೆ ನಮ್ಮ ಅಂತರಾತ್ಮಕ್ಕೆ ನಾವು ಯಾವತ್ತೂ ಏನನ್ನು ಮುಚ್ಚಿಡೋದಕ್ಕಾಗೋದಿಲ್ಲ. ಅಂತರಾತ್ಮ ಮತ್ತು ಈ ಡೈರಿ ಎರಡನ್ನೂ ಒಂದೇ ಅಂತ ನಂಬ್ತಾರೆ ಜನ. ಸರಿ ಬಿಡು, ಅದೇನು ಬರ್ದವ್ರೆ ಅಂತ ಹುಸಿ ಓದಿ ಹೇಳು. ಡೈರಿ, ನಾನು ಬರಿತಾ ಇದ್ದಿದ್ದ ಡೈರಿ ಏನಾಯ್ತು? ಇಲ್ಲೇ ಇಟ್ನಾ ಅಥವಾ ಬೇರೆ ಎಲ್ಲಾದ್ರೂ ಇಟ್ನಾ? ದೇವ್ರೆ, ಅದರಲ್ಲಿ ಮನೆಯವ್ರ ಹತ್ರ ಮುಚ್ಚಿಡಿದಿದ್ದು ಸತ್ಯ ಎಲ್ಲ ಇತ್ತು. ಅದೇನಾದ್ರೂ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ, ಅಪ್ಪಿ ತಪ್ಪಿ ಪ್ರಿಯಾ ನೋಡ್ಬಿಟ್ರೆ? ಇಲ್ಲ, ಹಾಗಾಗ್ಬಾರ್ದು. ಏನೇ ಪ್ರಿಯ, ಹಿಂಗಾಗ್ಬಿಟ್ಟೆ? ಏನಾಯ್ತೆ? ಏನದ ಇದ್ರೊಳಗೆ? ಇದೇನಮ್ಮ ಇದು ಹಿಂಗೆ ಬರ್ದಿದ್ದಾರೆ? ಹೆಂಗೆ ಅಂದ್ರೆ ಹೆಂಗೆ? ಎದೆ ಡೌಡವ ಅಂತ ಹೊಡ್ಕೊತೈತೆ. ನಿಧಾನವಾಗಿ ಹೇಳಮ್ಮಿ, ಅದೇನದೆ ಅಂತ. ಚಿರು ಸಾವುಗೆ ನಾನು ಕಾರಣ ಅಂದ್ಕೊಂಡೆ, ಆದರೆ ರಾಣಿ ಅತ್ತೆ ಕಾರಣ ಆದ್ರು ಅಂತ ಬರ್ದಿದ್ದಾರೆ. ರಾಣಿ ಅತ್ತೆನಾ? ಅಂದರೆ ಈ ಮನೆಯಾಗೆ ರಾಣಿ ಅಂತ ಒಬ್ಳಿದ್ಲು ಅನ್ನೋ?
ಹ್ಞೂ ಅಮ್ಮ, ಇದ್ರು ಅನ್ಸುತ್ತೆ. ಅಮ್ಮಿ, ಈ ರಾಣಿ ಯಾರು? ಈ ರಾಣಿ ಯಾಕ ಮಗನ ಕೊಂದ್ಲು? ಅಯ್ಯೋ ಮಾದೇಶ್ವರ, ಒಳ್ಳೆ ಕೊಲೆಗಾರರ ಮನೆಗೆ ಬಂದು ಸೇರ್ಕೊಂಡ್ಬಿಟ್ವಲ್ಲಮ್ಮಿ. ನನಗೂ ಒಂದು ಅರ್ಥ ಆಗ್ತಿಲ್ಲಮ್ಮ. ಈ ಮನೆಗೆ ವಾರಸ್ದಾರ ಅಂತ ಇದ್ದಿದ್ದು ಚಿರು ಮಾತ್ರ. ಆ ರಾಣಿ ಅನ್ನೋಳಿಗೆ ಚಿರು ಮೇಲೆ ಕಣ್ಣಿತ್ತ? ಅದಕ್ಕೆ ಏನಾದರೂ ಅವಳು ಕೊಂದ್ಬಿಟ್ಲಾ? ಹ್ಞೂ, ಇರ್ಬೋದು. ಮುಂದಕ್ಕೆ ಏನು ಬರ್ದವಳು ಒಸಿ ನೋಡು. ಮತ್ತೇನಾಯ್ತಮ್ಮಿ? ಆತ್ಮದ ಆಟ ಅಂತ ಬರ್ದಿದ್ದಾರೆ. ಆತ್ಮ ಆಟ ಮಾದೇಶ್ವರ. ಮಾತಂಗಿ, ಬೆಳಗ್ಗೆ ನಾನು ರೂಮ್ ಕ್ಲೀನ್ ಮಾಡಿದಾಗ ರೂಮಲ್ಲಿ ಏನಾದರೂ ಸಿಕ್ತಾ? ನಿಮ್ಮ ರೂಮ್ನ ನಾನು ಕ್ಲೀನ್ ಮಾಡಿಲ್ಲ ಮೋರೆ. ಮತ್ತಾರು ಮಾಡಿದ್ದು? ಪ್ರಿಯಾ ಅವ್ರು ಮಾಡಿದ್ರು. ಯಾಕಮ್ಮೋರೆ, ಏನು ಕಳ್ಕೊಂಡಿದ್ದೀರಾ? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಅದು ತುಂಬ ಮುಖ್ಯವಾದ ವಸ್ತು. ಪ್ರಿಯಾ ಈಗ ಎಲ್ಲಿದ್ದಾಳೆ? ಗೊತ್ತಿಲ್ಲ, ರೂಮಲ್ಲಿರಬಹುದು ಅನ್ಸುತ್ತೆ. ತುಂಬ ಮುಖ್ಯವಾದ ವಸ್ತುನಾ? ಅಂಥದ್ದು ಏನು ಕಳ್ಕೊಂಡಿದ್ದಾರೆ ಇವರು? ಅಮ್ಮ, ಇವರು ಆತ್ಮಕತೆ ಬರ್ದಿದ್ದಾರೋ ದೆವ್ವದ ಕತೆ ಬರ್ದಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಮುಂದಕ್ಕೆ ಏನದೆ ಅಂತ ಓದಮ್ಮಿ. ನನ್ಗೆ ಯಾಕೋ ಭಯ ಆಗ್ತಿದ್ಯಮ್ಮ. ಅಯ್ಯೋ ಮಾದೇಶ್ವರ, ಇವಳಿಗೆ ದೆವ್ವ ಭೂತ ಅಂದರೆ ಭಯ. ನನಗೆ ಓದಕ್ಕೆ ಬೇರೆ ಬರೋಕ್ಕಿಲ್ಲ. ಕುತೂಹಲ ಜಾಸ್ತಿ ಆಯ್ತೈತೆ. ಅಮ್ಮಿ, ಹಸಿ ಧೈರ್ಯ ತುಂಬ್ಕೊಂಡು ಓದಮ್ಮಿ. ಕಿರ್ಚಬೇಡ ಕಣಮ್ಮಿ, ಹೊರಗಡೆಯವರು ಎದ್ರಕೊಂಡ್ಬಿಡ್ತಾರೆ. ಯಾರೋ ಬಾಗಿಲು ತಟ್ಟವ್ರೆ, ಹೋಗಿ ಬಾಗಿಲು ತಕ್ಕಿಮ್ಮಿ. ನಾನು ಹೋಗಲ್ಲಪ್ಪ, ನೀನೇ ಹೋಗ್ತೀಗಿ. ಅಲ್ಲ, ನಾನೇ ಹೋಗ್ಬೇಕಾ? ಸರಿ, ಇದನ್ನೆಲ್ಲರ ಎತ್ ಮಾಡ್ಕೋ. ಇಬ್ರು ಹೋಗಿ ಬಾಗಿಲು ತೆಗಿಯಮ್ಮ. ಎತ್ ಮಾಡ್ಕೊ. ಇಲ್ಲಿರ್ತೀಯಾ? ಬೇಡ, ಎಲ್ಲರೂ ಇಡೇ. ಬಾ ಬಾ. ಆರ್ತಿ ಅಮ್ಮ, ನೀವಾ? ಮತ್ತಾರು ಅನ್ಕೊಂಡ್ರಿ? ಅದು ದೆವ್ವ ಅಲ್ಲ, ಯಾರು ಅಂತ ಭಯ ಆಗೋಯ್ತು ಅಷ್ಟೇ. ಭಯಾನ? ಹಾಗೇನಿಲ್ಲ ಅಕ್ಕ. ಏನು ವಿಷಯ? ಪ್ರಿಯಾ, ಇವತ್ತು ನನ್ನ ರೂಮ್ ಕ್ಲೀನ್ ಮಾಡಿದ್ದು ನೀನೇ ಅಂತೆ, ಹೌದಾ? ನಿಮ್ಮ ರೂಮ್ ಮಾತ್ರ ಅಲ್ಲ ಅಕ್ಕ, ಇಡೀ ಮನೆ ಕ್ಲೀನ್ ಮಾಡಿದ್ದು ನಾನೇ. ರೂಮ್ ಕ್ಲೀನ್ ಮಾಡಬೇಕಾದ್ರೆ ನಿನ್ಗೇನಾದರೂ ಸಿಕ್ತಾ? ಏನಾದರೂ ಅಂದರೆ? ಅದು ಒಂದು ಡೈರಿ. ಡೈರಿನಾ? ಗೊತ್ತಿಲ್ಲ ಅಕ್ಕ. ಹೌದಾ? ಸರಿ ಬಿಡು. ಅಕ್ಕ, ಅದರಲ್ಲಿ ಏನಿತ್ತು? ಅದರಲ್ಲಿ ನನ್ನ ಭಾವನೆಗಳನ್ನ ಬರೆದಿಟ್ಟಿದ್ದೆ ಅಷ್ಟೆ. ಲೇ ಅಮ್ಮಿ, ಈ ಡೈರಿನ ನಮ್ಮ ತಾವು ಮಡಿಕೊಳ್ಳೋದು ಬೇಡ. ಇದ್ರಾಗೆ ಏನೇನೋ ಐತೆ. ಇದನ್ನ ನಾವೇ ಎತ್ಕೊಂಡಿದ್ದು ಅಂತ ಗೊತ್ತಾದರೆ ಈ ಮನೆಯಾಗೆ ಕಳ್ಳರು ಪಟ್ಟ ಕಟ್ಬಿಡ್ತಾರೆ. ನಾವು ಬಂದಿದ್ದು ಇವಳು ಕತೆ ಓದೋದಕ್ಕ, ಬೇರೆ ಕೆಲಸಕ್ಕೆ. ಅದಕ್ಕೆ ಇದು ನಮ್ಮ ತಾವಿರಬಾರ್ದು. ತಗೊಂಡೋಗಿ ಉಳ್ಕೊಣೆಯಾಗೆ ಮಡಗು. ಆ ಜಾತಕನು ತಗೊಂಡೋಗಿ ಕುಕ್ಕು. ಸರಿ, ಆದರೆ ಮುಂದೆ? ಅಯ್ಯೋ, ಮುಂದೆ ಏನು ಅಂತ ಆಮೇಲೆ ಯೋಚನೆ ಮಾಡಮ್ಮ. ಇದು ಮಾತ್ರ ಇಲ್ಲಿರಬಾರ್ದು. ತಗೊಂಡೋಗಿ ಇಟ್ಬಿಡು. ನಡಿ ನಡಿ. ಇದು ನಿಮ್ಗೆಲ್ಲಿ ಸಿಕ್ತು? ನೀನು ಈ ಡೈರಿ ವಿಷಯವಾಗಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಯಿತು. ಅದಕ್ಕೆ ಒಂದ್ಸಲ ನಿನ್ನ ರೂಮ್ನೆಲ್ಲ ಹುಡುಕಾಡಿದೆ. ನಿನ್ನ ಮಂಚದ ಕೆಳಗೆ ಬಿದ್ದಿತ್ತು. ನಾನು ಕೂಡ ರೂಮಲ್ಲೆಲ್ಲ ಹುಡುಕ್ತೆ. ಇದು ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ. ಇದನ್ನು ನೀವು ಬೇರೆಯವ್ರ ಡೈರಿನ ಓದೋಷ್ಟು ದಡ್ಡ ಅಂದ್ಕೊಂಡೆ ನನ್ನ. ನೀನು ಇದರಲ್ಲಿ ಏನೆಲ್ಲ ಬರೆದಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಭಾವನೆಗಳನ್ನು ಈ ಡೈರಿ ನೋಡಿ ಅರ್ಥ ಮಾಡ್ಕೋಬೇಕಾಗಿಲ್ಲ ನಾನು. ಥ್ಯಾಂಕ್ ಗಾಡ್. ಅದು ಸರಿ, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿತ್ತು ಡೈರಿಲಿ? ಅಂಥದ್ದೇನೂ ಇಲ್ಲ. ನನ್ನ ನೋವನ್ನೆಲ್ಲ ಅಕ್ಷರದ ರೂಪದಲ್ಲಿ ಈ ಡೈರಿಲಿ ಬರೆದಿಟ್ಟಿದ್ದೀನಿ. ಇದನ್ನು ಓದ್ದವ್ರಿಗೆ ಬೇಜಾರಾಗಬಾರ್ದು ಅಂತ ಅಷ್ಟೇ. ಮನಸ್ಸು ಮುಖದ ಕನ್ನಡಿ ಅಂತ ಹೇಳ್ತಾರೆ. ಮನಸ್ಸಲ್ಲಿರೋದು
ಮುಖದಲ್ಲಿ ಎದ್ದು ಕಾಣತ್ತಂತೆ. ನಿನ್ನ ಮುಖದಲ್ಲಿ ನೋವಿಗಿಂತ ಹೆಚ್ಚಾಗಿ ಆತಂಕನೇ ಕಾಣ್ತಾ ಇದೆ. ಏನ್ ಟೆನ್ಷನ್? ನಿನ್ನನ್ನು ಈ ವಿಚಾರಗಳಲ್ಲಿ ಒತ್ತಾಯ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೀನು ಯಾವುದೋ ವಿಷಯಕ್ಕೆ ಸಿಕ್ಬಿದ್ದು ಒದ್ದಾಡ್ತಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ನೀರಿಂದ ತೆಗೆದು ಮೀನಿನ ಥರ. ಹೆದರ್ಕೋಬೇಡ. ಏನಾದರೂ ವಿಷಯ ಇದ್ರೆ ನನ್ನ ಹತ್ರ ಶೇರ್ ಮಾಡ್ಕೋ. ಮನಸ್ಸು ನಿರಾಳ ಆಗುತ್ತೆ. ಆ ಥರ ಏನೂ ಇಲ್ಲ ರೀ. ಹಾಗೇನಾದರೂ ಇದ್ರೆ ನಾನೇ ಬಂದು ಹೇಳ್ತೀನಿ. ಹಲೋ, ಯಾರಿದು? ಹಾಯ್ ವೇದಾ ಅವರೇ, ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು? ಐ ಆಮ್ ಆಲ್ವೇಸ್ ಫೈನ್. ಯುನೋ, ಮನೆ ತುಂಬ ಚೆನ್ನಾಗಿದೆ ರೀ. ಲಾಸ್ಟ್ ಟೈಮ್ ಬಂದಾಗ ಸರಿಯಾಗಿ ನೋಡೋಕ್ಕೆ ಆಗಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಏನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ? ಪ್ರಿಯಾ ನೋಡೋಣ ಅಂತ ಬಂದೆ. ಪ್ರಿಯಾ ಅವ್ರ ಮೇಲಿದ್ದಾರೆ, ಹೋಗಿ. ಓಕೆ ಓಕೆ, ಮತ್ತೆ ಸಿಗೋಣ. ಸಿಗ್ತಾನೇ ಇರೋಣ. ಅಮ್ಮ, ಇವಳು ನನ್ನ ಫ್ರೆಂಡ್ ಶೀಲಾ ಅಂತ. ನಾವಿಬ್ರು ಒಂದೇ ಪಿ ಜಿಲಿ ಇದ್ದಿದ್ದು. ನಮಸ್ಕಾರ ಆಂಟಿ. ನಮಸ್ಕಾರ ಕಣವ. ನಿನ್ನ ಬಗ್ಗೆ ಪ್ರಿಯಾ ಯಾವಾಗಲೂ ಹೇಳ್ತಾನೆ ಇದ್ಲು. ಇವತ್ತು ನೋಡ್ದಂಗಾಯ್ತು, ಶಾನೆ ಖುಷಿ ಆಯ್ತು. ಸಾರಿ ಕಣೆ ಪ್ರಿಯಾ, ಅವತ್ತು ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಇವತ್ತು ಫುಲ್ ಡೇ ಫ್ರೀ ಮಾಡ್ಕೊಂಡು ಬಂದೆ. ನೀನು ಯಾಕೆ ಒಂಥರ ಇದೆಯಾ? ಇಲ್ಲಿ ಕೇಳಮ್ಮೆ, ಅದು ಏನಾಯ್ತು ಅಂತ ನಾನು ಹೇಳ್ತೀನಿ. ಪ್ರಿಯಾ, ನೀನು ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗೋದಕ್ಕೆ ತುಂಬ ಅದೃಷ್ಟ ಮಾಡಿದೆ ಅಂತ ನಾನು ಅನ್ಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ಚಿತ್ರಕಥೆನೇ ಉಲ್ಟಾ ಹೊಡೆದಿದ್ಯಲ್ಲೇ. ನೋಡವ, ಹಳ್ಳಿಯಿಂದ ಬಂದಿದೀವಿ ಅಂತ ಈ ಸಿಟಿ ಮಂದಿ ನಮ್ಮನ್ನು ಹೆಂಗೆ ಯಾಮಾರಿಸ್ತಾವ್ರೆ ಅಂತ. ನೀವೇನು ಯೋಚನೆ ಮಾಡಬೇಡಿ, ನಾನೊಂದು ಪ್ಲ್ಯಾನ್ ಕೊಡ್ತೀನಿ, ಹಾಗೆ ಮಾಡ್ತೀರಾ? ಅಯ್ಯೋ ಹೇಳವ ನನ್ನ ತಾಯಿ, ಹಂಗೆ ಮಾಡೋದ್ರಿಂದ ನನ್ನ ಮಗನ ಜೀವನ ಸರಿ ಹೋಯ್ತದೆ ಅಂದರೆ ಎಂಥ ಕೆಲಸ ಇದ್ರೂ ಸೈ ನಾನು ಮಾಡೇ ಮಾಡ್ತೀನಿ. ಆರ್ತಿ ಅವ್ರಿಗೆ ರೋಗ ಇಲ್ಲ ಅನ್ನೋದು ನಿಮ್ಮ ಪಕ್ಕ ಆಗಿದ್ಯಾ? ಅಯ್ಯೋ, ನಮ್ಮ ಅಪ್ಪನಾಣೆಗಳಿಗೆ ರೋಗ ರುಜಿನ ಏನೂ ಇಲ್ಲ ಕಣಬ. ಮನ್ಸ ಸುಳ್ಳು ಹೇಳಿದ್ರು ಜಾತಕ ಸುಳ್ಳು ಹೇಳಿತೆ. ಅವಳಿಗೆ ರೋಗ ಗೀಗ ಏನೂ ಇಲ್ಲ. ಸರಿ, ಹಾಗಿದ್ರೆ ಅಶೋಕ್ ಅವರು ಅವ್ರು ಇಷ್ಟಪಟ್ಟು ಈ ಮದುವೆ ಆಗಿಲ್ಲ, ಹೆಂಡತಿ ಒತ್ತಾಯಕ್ಕೆ ಮಾಡಿದು ಅವ್ರ ಕೊನೆ ಆಸೆ ಈಡೇರಿಸ್ಬೇಕಂತ ಈ ಮದುವೆ ಆಗಿದ್ದಾರೆ ಅಲ್ವಾ? ಹೌದು. ಹಾಗಿದ್ರೆ ಈ ವಿಷಯನ ಅಶೋಕ್ ಅವ್ರಿಗೆ ಹೇಳ್ಬಿಡಿ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ಆಮೇಲೆ ಅಶೋಕಪ್ಪ ತನ್ನ ಹೆಂಡ್ರು ಸಾಯಕ್ಕಿಲ್ಲ ಅಂತ ಖುಷಿಯಾಗಿ ಅವಳ ಕಡೆ ವಾಲ್ಬಿಟ್ರೆ. ತುಂಬ ನಂಬಿರೋ ಗಂಡ ಹೆಂಡತಿ ಇಷ್ಟು ದೊಡ್ಡ ನಾಟಕ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಖುಷಿ ಪಡೋದಿಲ್ಲ. ಅಶೋಕ್ ಅವರು ಖಂಡಿತ ಆರ್ತಿ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ. ಆರ್ತಿ ಅವರೇ ಹೋಗಿ ಗಂಡನ ಕಾಲು ಹಿಡಿದು ಕ್ಷಮೆ ಕೇಳ್ಬಿಟ್ರೆ ಅಶೋಕ್ ಅವ್ರ ಮನ್ಸು ಕರ್ಗೋ ಸಾಧ್ಯತೆ ಇದೆ. ಅದಕ್ಕೆ ಅಶೋಕ್ ಅವ್ರಿಗೆ ಮೊದಲು ಎಲ್ಲ ವಿಚಾರ ಗೊತ್ತಾಗಬೇಕು, ಆಗ ಕೋಪ ಜಾಸ್ತಿ ಆಗುತ್ತೆ. ಹಾಗಾದರೆ ಡೈರೆಕ್ಟಾಗಿ ಹೋಗಿ ಹೇಳ? ಬೇಡ ಬೇಡ, ನಿಮಗೆಲ್ಲ ವಿಷಯ ಗೊತ್ತು ಅನ್ನೋ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ಎಲ್ಲ ವಿಷಯ ಇಂಡೈರೆಕ್ಟಾಗಿ ಗೊತ್ತಾಗೋಗಿ ಮಾಡಬೇಕು. ಅಯ್ಯೋ ನಮ್ಮವ್ವ, ಅದು ಏನು ಅಂತ ನೀನೇ ಒಸಿ ಹೇಳ್ಬಿಡ್ಬಾರ್ದೆ. ಹೇಳ್ತೀನಿ, ನಾ ಹೇಳ್ದಂಗೆ ಮಾಡಿ. ಹ್ಞೂ ಕಣವ. ಸರಿ, ಮಾಡ್ತೀನಿ. ರೀ, ಗೊತ್ತಾಯ್ತಾ? ಏನು? ಆರ್ತಿ ಅಕ್ಕ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು, ಏನೋ ಕಳ್ಕೊಂಡಿದ್ದಾರೆ ಅನ್ಸುತ್ತೆ. ಅವಳು ಡೈರಿ ಕಳ್ಕೊಂಡಿದ್ಲು, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಲು ಅಷ್ಟೇ. ಓ ಸರಿ ಸರಿ, ಅವ್ರು ಅದರಲ್ಲಿ ಅವ್ರ ಮನ್ಸಿನ ಮಾತುಗಳನ್ನ ಬರ್ದಿದ್ರು ಅನ್ಸುತ್ತೆ. ರೀ, ನಿಮಗೆ ಈ ಜಾತಕ ಭವಿಷ್ಯದ ಮೇಲೆಲ್ಲ ನಂಬಿಕೆ ಇದೆಯಾ? ನನಗದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಜಾತಕ ಅನ್ನೋದು ಮನುಷ್ಯನ ಭವಿಷ್ಯದ ಕನ್ನಡಿ ಅಂತ ಹೇಳ್ತಾರೆ. ಶ್ರಮ ಮತ್ತೆ ಶ್ರದ್ಧೆ, ಇದನ್ನ ಭವಿಷ್ಯದ ಕನ್ನಡಿ ಅಂತ ನಂಬ್ತೀನಿ ನಾನು. ಇದನ್ನೆಲ್ಲ ಯಾಕೆ ಕೇಳ್ತಾ ಇದೆಯಾ? ಆರ್ತಿ ಅಕ್ಕನ ಜಾತಕನ ಯಾರ ಹತ್ರನಾದ್ರೂ ತೋರ್ಸಿ ನೋಡಿದ್ರೆ ಅವ್ರ ಭವಿಷ್ಯದ ಬಗ್ಗೆ. ಪ್ರಿಯಾ, ಅವಳು ಮುಂದೆ ಹೋಗಿ ಈ ಥರ ಎಲ್ಲ ಮಾತಾಡಬೇಡ, ಅವಳಿಗೆ ಬೇಜಾರಾಗತ್ತೆ. ನೀವು ಆರ್ತಿ ಅಕ್ಕನ ಆರೋಗ್ಯದ ವಿಚಾರದಲ್ಲಿ ತುಂಬಾ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಅನ್ಸ್ತಿದೆ. ವಾಟ್ ಡು ಯು ಮೀನ್? ಹೌದು, ಅವ್ರಿಗೆ ಹುಷಾರಿಲ್ಲ, ಅವ್ರು ಹೆಚ್ಚು ದಿನ ಬದುಕಲ್ಲ ಅಂದಿದ ತಕ್ಷಣ ಎಲ್ಲರೂ ಅವ್ರು ಸಾಯೋ ದಿನನೇ ಕಾಯ್ತಾ ಇದ್ದೀರಾ ಅಲ್ವಾ? ಪ್ರಿಯಾ, ನಾನು ಈಗ ಮಾತಾಡಿದ್ದು ನಿಮಗೆ ಕೋಪ ಬರ್ಸುತ್ತೆ, ಆದ್ರೆ ಇದು ಫ್ಯಾಕ್ಟ್.
ಅಲ್ಲ ರೀ, ಬರೀ ಪ್ರೀತಿ ಪ್ರೀತಿ ಅಂತ ಬರೀ ಮಾತಲ್ಲಿ ಹೇಳಿದ್ರೆ ಪ್ರೀತಿಗೆ ಅರ್ಥ ಸಿಗುತ್ತೆ ಅಂತ ಅನ್ಕೊಂಡ್ರಾ? ತುಂಬಾ ಪ್ರೀತಿ ಮಾಡ್ತೀರಾ ಅಲ್ವಾ ನೀವು? ಆದ್ರೆ ಒಂದು ದಿನ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ಈ ಮನೆಗೆ ನಾನಲ್ಲ ನಿಜವಾದ ಸೊಸೆ, ಆರ್ತಿ ಅಕ್ಕ. ನಾನು ನಿಮಗೆ 2ನೇ ಹೆಂಡ್ತಿನೇ ಆಗಿರ್ಬೋದು, ಆದ್ರೆ ಆರ್ತಿ ಅಕ್ಕನೇ ಈ ಮನೆಗೆ ಆಧಾರ. ನಾನು ನಿಮ್ಮ ಬಗ್ಗೆ ಪೊಸೆಸಿವ್ ಆಗಿದ್ದೀನಿ, ಆದ್ರೆ ಆರ್ತಿ ಅಕ್ಕನ ದೂರ ಮಾಡ್ಕೊಳ್ಳಿ ಅಂತ ನಾನು ಯಾವತ್ತೂ ಹೇಳಲ್ಲ. ಅವ್ರು ನಮ್ಮ ಜೊತೆ ಇದ್ರೆ ನನಗೆ ಖುಷಿ ಆಗುತ್ತೆ ಗೊತ್ತಾ? ಅವರಷ್ಟು ಪ್ರಾಮಾಣಿಕಳು ಯಾರೂ ಸಿಗಲ್ಲ. ಹೌದು, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವಳು ಬದುಕೋದಿಲ್ಲ ಅನ್ನೋ ಗುಂಗಲ್ಲೇ ನಾವೆಲ್ಲ ಮರೆತುಬಿಟ್ವಿ. ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಮಾತಾಡಿ. ಎಸ್, ಈಗಲೇ ಮಾಡ್ತೀನಿ. ಹಲೋ ಡಾಕ್ಟರ್, ನಾನು ಅಶೋಕ್ ಮಾತಾಡ್ತಿರೋದು. ನನ್ನ ಹೆಂಡತಿಗೆ ಗಿಲಿಯನ್ ಬ್ಯಾರೆ ಸಿಂಡ್ರೋಮ್ ಅಟ್ಯಾಕ್ ಆಗಿದೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ನೀವೇ ಒಂದ್ಸತಿ ಚೆಕ್ ಮಾಡ್ತೀರಾ? ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಏನು ಹೇಳಿದ್ರು? ನಾಳೆನೇ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಥ್ಯಾಂಕ್ಸ್ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ವೇಸ್ ವೆಲ್ಕಮ್ ರೀ. ಆರ್ತಿ, ನಿಂತ್ಕೋ. ಯಾಕೆ ನನ್ ಕಂಡ್ರೆ ಮೈ ಮೇಲೆ ಚೇಳು ಹರಿದಾಡೋರ ಥರ ಆಡ್ತಿದ್ಯಾ? ನಿನ್ನ ಸಮಸ್ಯೆ ಏನು ಅಂತನಾದರೂ ಹೇಳು. ನನಗೆ ಯಾವ ಸಮಸ್ಯೆನೂ ಇಲ್ಲ. ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಹೇಳಿ. ನನ್ನ ಸಮಸ್ಯೆನ ಹೇಳ್ಕೊಂಡ್ರೆ ಬಗೆಹರಿಸ್ತೀಯ? ಹೇಳು, ನೀನು ಬಗೆಹರಿಸ್ತೀಯ ಅಂದ್ರೆ ಹೇಳ್ತೀನಿ. ದೊಡ್ಡದಾಗಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾಳೆ ನೋಡು. ಒಂದು ಮಾತು ನೆನ್ಪಿಡ್ಕೊ, ನಾನು ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಿದ್ದು ನಿನ್ನ ಮಾತಿಗೆ ಬೆಲೆ ಕೊಟ್ಟು, ನನ್ನ ಆಸೆಗಲ್ಲ. ಆ ಬೆಲೆಗೆ ಒಂದು ಸಣ್ಣ ಗೌರವನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಪ್ರಿಯಾ ಬಂದ ತಕ್ಷಣ ನಿನ್ನ ಸಂಬಂಧ ಮುಗ್ದು ಹೋಗೋದಿಲ್ಲ. ನಾನು ನಿನ್ನ ಮೊದಲು ಎಷ್ಟು ಕೇರ್ ಮಾಡ್ತಿದ್ನೋ ಈಗಲೂ ಅಷ್ಟೇ ಕೇರ್ ಮಾಡ್ತೀನಿ. ನಿನ್ನ ಹೆಲ್ತ್ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ದೇ ಇರಬಹುದು, ಆದ್ರೆ ನಿನ್ನ ಗಂಡನಾಗಿ ನಿನ್ನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೇಬೇಕು. ಇಷ್ಟು ದಿನ ನಿನ್ನ ಆರೋಗ್ಯದ ಬಗ್ಗೆ ನಾನು ಮರೆತಿದ್ದಕ್ಕೆ ನನಗೆ ಬೇಜಾರಾಗ್ತಿದೆ. ಅದಕ್ಕೆ ನಿಂಗಿರೋ ಕಾಯಿಲೆ ವಿಚಾರವಾಗಿ ಮತ್ತೆ ನಾವು ಚೆಕಪ್ ಮಾಡ್ಸಕ್ ಹೋಗ್ತಾ ಇದ್ದೀವಿ. ಅದು ಇವಾಗ ಯಾವ ಸ್ಥಿತಿಲಿದೆ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ ಕೊಡಿಸ್ಬೇಕು. ನಿನ್ನ ವಿಚಾರವಾಗಿ ಮಾತಾಡಬೇಕು ಅಂತ ಡಾಕ್ಟರ್ ಶಾಲಿನಿ ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಶಿ ಸೋ ಇರ್ರೆಸ್ಪಾನ್ಸಿಬಲ್. ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಪರಿಚಯ ಇರೋ ಇನ್ನೊಬ್ರು ಡಾಕ್ಟರ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವರು ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ನೋಡು, ನೀನು ನಮ್ಮ ಜೊತೆ ಇನ್ನೊಂದು 2 ದಿನ ಹೆಚ್ಚಿಗೆ ಇದ್ರೆ ನಮ್ಗಷ್ಟೇ ಸಮಾಧಾನ, ಅಷ್ಟೇ ಖುಷಿ. ನಾಳೆ ಬೆಳಗ್ಗೆ ನಾವು ಡಾಕ್ಟರ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಚೆಕಪ್ ಮಾಡಿಸೋಣ. ನೋ, ನಾನೆಲ್ಲಿಗೂ ಬರೋದಿಲ್ಲ. ನಾನು ಯಾವ ಡಾಕ್ಟರ್ ಹತ್ರನೂ ಬರೋದಿಲ್ಲ, ಯಾವ ಚೆಕಪ್ಪು ಮಾಡಿಸ್ಕೊಳ್ಳೋದಿಲ್ಲ. ಹಣೆ ಬರ್ದಲ್ಲಿ ಹೇಗೆ ಬರ್ದಿದ್ಯೋ ಹಾಗಾಗುತ್ತೆ. ನಾನೆಲ್ಲಿಗೂ ಬರಲ್ಲ. ನೋಡು, ಮಕ್ಳ ಥರ ಹಠ ಮಾಡಬೇಡ. ನಿನಗೆ ನೀನು ಪ್ರಾಣದ ಮೇಲೆ ಆಸೆ ಹೋಗಿರ್ಬೋದು, ನನಗೆ ಹೋಗಿಲ್ಲ. ನನ್ನ ಸಮಾಧಾನಕ್ಕಾದರೂ ನೀನು ಬರಲೇಬೇಕು. ಇಲ್ಲಾಂದ್ರೆ ಹೆಂಡತಿನ ಉಳಿಸ್ಕೊಳ್ಳೋಕೆ ಏನು ಪ್ರಯತ್ನ ಮಾಡದಿರೋ ಪಾಪಿ ಗಂಡ ಆಗ್ಬಿಡ್ತೀನಿ ನಾನು. ನನಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೋ ಆರ್ತಿ. ಆ ರಾಯರಿಂದ ಏನಾದರೂ ಪವಾಡ ಆಗ್ಬಹುದು. ಹಾಗೇನಾದರೂ ಆದ್ರೆ ರಾಯರ್ ಸನ್ನಿಧಿಗೆ ನಾನು ಕಾಲ್ನಡಿಗೆಯಲ್ಲಿ ಹೋಗಿ ಬರ್ತೀನಿ. ಆ ರಾಯರ್ ಸೇವೆ ಮಾಡಿ ಬರ್ತೀನಿ. ಪ್ಲೀಸ್ ಆರ್ತಿ, ಬರೋದಿಲ್ಲ ಅಂತ ಮಾತ್ರ ಹೇಳ್ಬೇಡ. ನಾಳೆ ಬೆಳಗ್ಗೆ ರೆಡಿ ಇರು. ಅಶೋಕ್, ಅಶೋಕ್